ಇಲ್ಲಿ ಭಾನುಮತಿ ಮಗ ಕಿರಣ್ ಲಾಯರ್ ಹತ್ರ ಮಾತನಾಡ್ತಾನೆ ಇರ್ತಾನೆ. ಲಾಯರ್ ಹೇಳ್ತಾನೆ, ನೀವು ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗ ಆದರೆ ನಾನು ಯಾಕೆ ಇಷ್ಟು ದಿವಸ ನೋಡಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಿರಣ್ ಹೇಳ್ತಾನೆ, ನಾನು ಇಷ್ಟು ದಿವಸ ಇದ್ದಿದ್ದು ಫಾರಿನಲ್ಲಿ ಅಂತ ಹೇಳ್ತಾನೆ. ಹೇಳಿ ಅಮ್ಮನ ಸ್ಥಿತಿ ಹೇಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಲಾಯರ್ ಹೇಳ್ತಾನೆ, ಸಾಧ್ಯನೇ ಇಲ್ಲ, ಅವರನ್ನು ಶಿಕ್ಷೆಯಿಂದ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಿರಣ್ ಹೇಳ್ತಾನೆ, ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರು ಸಾಕು ಬಚಾವಾಗೋದಕ್ಕೆ, ಏನಾದರೂ ಮಾಡಿ ನೋಡಿ ಅಂತ ಹೇಳ್ತಾನೆ. ನನ್ನ ಅಮ್ಮನ ನಾನು ಕಾಪಾಡಿಕೊಳ್ತಾನೆ, ಅದಕ್ಕೋಸ್ಕರನೇ ನಾನು ಬಂದಿರೋದು ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್ ಹೇಳ್ತಾರೆ, ಎಲ್ಲ ಗೊತ್ತಿರೋ ನಾವೇ ಕೈ ಕಟ್ಟಿ ಕೂತ್ಕೊಂಡಿರುವಾಗ ಇನ್ನು ನೀನೇನಪ್ಪ ಮಾಡ್ತೀಯಾ? ನಮ್ಮಮ್ಮ ಹೊರಗಡೆ ಬರಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೇನೆ, ಎಷ್ಟು ದುಡ್ಡು ಬೇಕಾದರೂ ಖರ್ಚು ಮಾಡ್ತೀನಿ, ನಿಮ್ಮಿಂದ ಆಗುತ್ತಾ ಆ ಕೆಲಸ ಅಂತ ಕೇಳ್ತಾನೆ. ಅಂತ ಕಿರಣ್ ಹೇಳ್ತಾನೆ. ಆವಾಗ ಲಾಯರ್ ಮತ್ತೆ ಕೇಳ್ತಾನೆ, ನೋಡಪ್ಪ, ಎಲ್ಲ ಸಾಕ್ಷಿಗಳು ಅವರು ವಿರುದ್ಧವಾಗಿ ಗಟ್ಟಿ ಹಾಕಿರುವಾಗ ನಿನ್ನ ದುಡ್ಡು ಏನು ಮಾಡಲಿಕ್ಕಾಗೋದಿಲ್ಲ. ನೀವು ನಾನು ಹೇಳ್ದಾಗ ಮಾಡಿ, ಮುಂದಿನ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವನು ಲಾಯರ್ಗೆ ಏನೋ ಹೇಳ್ತಾನೆ. ನಾಳೆ ಕೋರ್ಟ್ನಲ್ಲಿ ಸಿಗೋಣ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ. ಆ ಲಾಯರ್ ಕಿರಣ್ ಹೋದ ನಂತರ ಅಂದ್ಕೊಳ್ತಾನೆ, ಭಾನುಮತಿನೇ ಕ್ರಿಮಿನಲ್ ಅಂದ್ಕೊಂಡ್ರೆ ಇವನು ಅವಳಿಗಿಂತ ಕ್ರಿಮಿನಲ್. ಎಷ್ಟೊಂದು ಒಂದೇ ರಕ್ತದಿಂದ ಬಂದವರಲ್ವಾ. ಕಿರಣ್ ಗರ್ಲ್ ಫ್ರೆಂಡ್ ಕಿರಣನ್ನು ಹುಡ್ಕೊಂಡು ಬಂದಿರ್ತಾಳೆ. ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕಿರಣ್ ಕೇಳ್ತಾನೆ. ಅದಕ್ಕೆ ಅವಳು ನಿನ್ನನ್ನು ನೋಡಿದ್ರೆ ನನಗೆ ಹೇಗೆ ಇರೋದಕ್ಕಾಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಕಿರಣ್ ಹೇಳ್ತಾನೆ, ನೋಡು, ನೀನು ಈಗಲೇ ಹೊರಟು ಹೋಗು, ನನಗೆ ಕಾಲ್ ಮಾಡಬೇಡ, ನಾನು ಹಾಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೆ ನನಗೆ ಇಲ್ಲಿ ಅಮ್ಮನ ಬಿಡಿಸ್ಬೇಕು, ಯಾಕಂದರೆ ಅಮ್ಮ ನನಗೆ ದುಡ್ಡು ಕಳಿಸ್ತಾ ಇದ್ಲು, ಅದರಿಂದ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಇವಾಗ ದುಡ್ಡು ಕಳಿಸೋದು ಸ್ಟಾಪ್ ಆಗಿದೆ, ತುಂಬ ಸಾಲ ಮಾಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ನನಗೆ ದುಡ್ಡು ಬೇಕು. ಸಾಲದವರು ನನ್ನ ತಲೆ ತಿಂತಾ ಇದ್ದಾರೆ, ಅಮ್ಮನೂ ರಿಲೀಸ್ ಮಾಡಬೇಕು, ಆಮೇಲೆ ನಾನು ಅಲ್ಲಿಗೆ ಬರ್ತೇನೆ, ಅಲ್ಲಿವರೆಗೆ ನನಗೆ ಫೋನ್ ಮಾಡಬೇಡ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವನ ಗರ್ಲ್ ಫ್ರೆಂಡ್ಗೆ ಶಾಕ್ ಆಗುತ್ತೆ. ವಿಜಿ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಮಾತನಾಡ್ತಾ ಟೈಮ್ ಕಳೀತಾ ಇದ್ರು. ಅಷ್ಟೊತ್ತಿಗೆ ಮನೆಗೆ ಬಂದ ಕಿರಣ್ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟಂದ್ರೂ ಭಾನುಮತಿ ಮಗ ಅಲ್ವಾ, ಭಾನುಮತಿ ಒಳ್ಳೆ ನಾಟಕಗಾರ್ತಿ, ಅದೇ ಥರ ಕಿರಣ್ ಕೂಡ ಒಳ್ಳೆ ನಾಟಕ ಆಡ್ತಾನೆ. ಮನೆಯವರಿಗೆ ಮಂಕು ಬುಜ್ಜಿ ಏರಿಸ್ತಾ ಇದ್ದಾನೆ. ಮನೆಗೆ ಬಂದ ಕೂಡಲೇ ಅಣ್ಣ ಅಂತ ಕರೀತಾನೆ. ವಿಜಯ್ ಅವನನ್ನು ನೋಡಿ ಕೇಳ್ತಾನೆ, ನೀನು ಯಾವಾಗಲೂ ಅಬ್ರಾಡಿಂದ ಬಂದೆ? ಅದಕ್ಕೆ ಕಿರಣ್ ಹೇಳ್ತಾನೆ, ನಿನ್ನೆನೇ ಬಂದವನು ಹೊರಗಡೆ ರೂಮ್ ಮಾಡ್ಕೊಂಡಿದ್ದೆ, ಇಲ್ಲಿಗೆ ಬರೋದಕ್ಕೆ ನನಗೆ ನಿಮಗೆ ಮುಖ ತೋರಿಸೋದಕ್ಕೆ ನಾಚಿಕೆ ಆಗಿತ್ತು. ಹೇಗೆ ನಿಮ್ಗೆ ಮುಖ ತೋರಿಸೋದು? ನಾನು ತಪ್ಪು ಮಾಡಿದವಳ ಮಗನಾಗಿ ನಿಮ್ಮಂತಹ ಒಳ್ಳೆ ಹೃದಯದವರ ಒಳ್ಳೆ ಮನಸ್ಸಿನವರ ನಡುವೆ ಬರೋದಕ್ಕೆ ನನಗೆ ನಾಚಿಕೆ ಆಯಿತು ಅಂತ ಹೇಳ್ತಾನೆ. ನಮ್ಮ ಅಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಣ್ಣ ಅಂತ ವಿಜಿ ಮತ್ತು ಗೀತಾ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೋಗ್ತಾನೆ. ಆವಾಗ ವಿಜಿ ಏಳು ಕಿರಣ್ ಅಂತ ಅವನ ನೆನಪಿಸ್ತಾನೆ. ಕಿರಣ್ ಸುಧಾರಾಣಿ ಹತ್ರನೂ ಕ್ಷಮೆ ಕೇಳ್ತಾನೆ. ಮತ್ತೆ ಹೇಳ್ತಾನೆ, ನಿಮ್ಮಂತ ತಾಯಿ ನನಗೆ ಯಾಕೆ ಸಿಗ್ಲಿಲ್ಲ ಅಂತ ಮತ್ತೆ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ. ಪ್ರೀತಿ ಕೊಡ್ಬೇಕಿದ್ದ ತಾಯಿ ಬರೀ ಮೋಸ ಮಾಡ್ತಾನೆ, ದಿನ ಕಳೆದ್ಬಿಟ್ಲು. ತಾಯಿನೂ ಕೆಟ್ಟವಳಾಗಿರಲ್ವಂತೆ, ಆದ್ರೆ ಅದು ನನ್ನ ಜೀವನದಲ್ಲಿ ಸುಳ್ಳಾಗ್ಬಿಡ್ತು ಅಂತ ಮೊಸಳೆ ಕಣ್ಣೀರ್ ಹಾಕ್ತಾನೆ. ಕಿರಣ್ ನಾಟಕವನ್ನ, ಮೊಸಳೆ ಕಣ್ಣೀರನ್ನ ನಿಜ ಅಂತ ಎಲ್ರು ನಂಬ್ತಾರೆ. ಮನೆಯಲ್ಲಿ ಎಲ್ರು ಕಿರಣ್ಗೆ ಸಮಾಧಾನದ ಮಾತುಗಳನ್ನ ಆಡ್ತಾರೆ. ಅದನ್ನ ಕೇಳಿ ಕಿರಣ್ ತನ್ನ ನಾಟಕ ಸಕ್ಸಸ್ ಆಗಿದೆ ಅಂತ ತಿಳ್ಕೊಂಡು, ಸರಿ ಅಣ್ಣ, ನಿನ್ ಮಾತು ಕೇಳಿ ನನಗೆ ಸಮಾಧಾನ ಆಗಿದೆ ಅಣ್ಣ ಅಂತ ಹೇಳ್ತಾನೆ. ನಾನಿನ್ನು ಹೊರಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ನೀನ್ ಇಲ್ಲೇ ನಮ್ಮ ಜೊತೆ ಇರ್ಬೋದಲ್ವಾ, ಎಲ್ಲೆಲ್ಲೋ ಯಾಕಿರ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕಿರಣ್ ಹೇಳ್ತಾನೆ, ನಾನು ಇಲ್ಲೇ ಇದ್ರೆ ಆ ಪಾಪಿ ಮಗ ಅಂತ ನಿಮ್ಮನ್ನ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ, ಮತ್ತೆ ಅವಳು ಮಾಡಿದ ಮೋಸ ನಾಟಕ ಎಲ್ಲ ನಿಮಗೆ ನೆನಪಿಗೆ ಬರ್ತಾ ಇರುತ್ತೆ. ಬೇರೆಯವರು ಕೂಡ ಪಾಪಿ ಮಗನ ಜೊತೆ ನೀವಿದ್ದೀರಾ ಅಂತ ಮಾತಾಡ್ಬೋದು, ಅದಕ್ಕೆ ಅದೆಲ್ಲ ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ, ನಾನು ಹೊರಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಯಾರೋ ಮಾಡಿದ ತಪ್ಪಿಗೆ ನೀನು ಯಾಕೋ ಶಿಕ್ಷೆ ಅನುಭವಿಸ್ತೀಯಾ? ನೀನು ಈ ಮನೆ ಮಗ, ನನಗೆಷ್ಟು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸ್ ನಿಂಗೆ ಕೂಡ ಇದೆ, ನೀನು ಇಲ್ಲೇ ಇರು. ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ನಿಮ್ಮಮ್ಮ ಮಾಡಿದ ತಪ್ಪಿಗೆ ನೀನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು, ನೀನು ನಮ್ಗಳ ಜೊತೆನೇ ಇರು, ಇಲ್ಲದೆ ಇದ್ರೆ ನಮಗೂ ನೋವಾಗುತ್ತೆ ಅಂತ ಹೇಳ್ತಾಳೆ. ಆವಾಗ ಕಿರಣ್ ಮತ್ತೆ ಮೊಸಳೆ ಕಣ್ಣೀರಿಡ್ತಾ ಹೇಳ್ತಾನೆ, ನಿಮ್ಮಂಥ ಒಳ್ಳೆಯವ್ರ ಜೊತೆ ಇದ್ದರೂ ನಮ್ಮಮ್ಮ ಯಾಕೆ ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂತ ಹೇಳ್ತಾನೆ. ನೀನು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರು ಅಂತ ವಿಜಯ್ ಹೇಳ್ತಾನೆ. ಅದಕ್ಕೆ ಕಿರಣ್ ಹೇಳ್ತಾನೆ, ನೀವಿಷ್ಟು ಹೇಳಿದ್ಮೇಲೆ ನಾನು ಇಲ್ಲೇ ಇರ್ತೀನಿ ಅಣ್ಣ ಅಂತ ಹೇಳ್ತಾನೆ. ಅಂತೂ ಅವನು ಬಂದಿದ್ದ ಕೆಲಸ ಸಕ್ಸಸ್ ಆಯಿತು. ಈಗಲೇ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರ ಹೋಗ್ತಾನೆ. ಹೊರಗೆ ಬಂದ ಕಿರಣ್ ಹೇಳ್ತಾನೆ, ನೀವು ಜೊತೆಯಲ್ಲಿ ಇಟ್ಕೊಳ್ತಾ ಇರೋದು ಮನುಷ್ಯನಲ್ಲ, ಮನುಷ್ಯ ರೂಪದ ಮೃಗನ. ನಾನು ನಿಮ್ಮ ಜೀವಗಳಿಗೆ ಜೊತೆಯಾಗಿರಲ್ಲ, ನಿಮ್ಮ ಜೀವನ ತೆಗೆಯೋದಕ್ಕೆ ಬಂದಿರೋನು. ಆದರೆ ಈ ವಿಷಯ ಯಾವುದು ವಿಜಿ, ಗೀತಾ ಮತ್ತು ಮನೆಯವರಿಗೆ ಗೊತ್ತಿರಲ್ಲ. ಅವರು
ಕಿರಣ್ ಒಳ್ಳೆಯವನೇ ಅಂತ ತಿಳ್ಕೊಂಡು ಅವನನ್ನು ಮನೇಲಿರೋದಕ್ಕೆ ಒಪ್ಪಿದ್ರು. ಮುಂದೆ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಕಿರಣ್ ಅಸಲಿ ಸತ್ಯ ಮನೆಯವರಿಗೆ ಗೊತ್ತಾಗುತ್ತಾ ಅಂತ ನೋಡೋಣ.